ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಡಿಸಿ ವಿರುದ್ಧ ಆರ್ಸಿಬಿ ಮೊದಲ ಇನ್ನಿಂಗ್ಸ್ ನಲ್ಲಿ ದೊಡ್ಡ ಡಿಸ್ಮಿಸ್ ಮಾಡಿದೆ. ಅದೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಮೊದಲ ಇನ್ನಿಂಗ್ಸ್ ನಲ್ಲಿ ಆರ್ಸಿಬಿ ದೊಡ್ಡ ಡಿಸ್ಮಿಸ್ ಮಾಡಿತ್ತು. ಅದೇನು ಗೊತ್ತಾ, ಟಾಪ್ ಆರ್ಡರ್ ನಲ್ಲಿ ಫಿಲಿಪ್ ಸಾರ್ಟ್ ಅವರು ಒಳ್ಳೆ ಲಯನ್ನ ಕಂಡುಕೊಂಡಿದ್ರು. ಆಡಿದಂತ 17 ಬಾಲ್ಗಳಲ್ಲಿ 37 ರನ್ ಕಲೆಯಕ್ಕೆ ರನ್ಔಟ್ ಕೂಡ ಆದ್ರು. ಇದೊಂದು ದೊಡ್ಡ ಡಿಸ್ಮಿಸ್ ಆಯ್ತು ಅಂತಾನೆ ಹೇಳ್ತೀನಿ. ಅದು ಕೂಡ ಲಾಸ್ಟ್ ಸ್ಟ್ರೈಕ್ ನಲ್ಲಿ ವಿರಾಟ್ ಕೊಹ್ಲಿ ಅವರಿದ್ರು. ಫಿಲಿಪ್ ಸಾರ್ಟ್ ಅವರು ರನ್ ನೋಡಲು ಹೋದ್ರು, ಅಲ್ಲಿ ದೊಡ್ಡ ಡಿಸ್ಮಿಸ್ ಆಗಿದೆ. ಆಲ್ಸೋ ರನ್ಔಟ್ ಕೂಡ ಆದ್ರು. ಫಿಲಿಪ್ ಸಾರ್ಟ್ ಅವರು ಒಳ್ಳೆ ಲಯದಲ್ಲಿ ಕಾಣಿಸ್ಕೊಂಡಿದ್ರು. ಇದೊಂದು ದೊಡ್ಡ ಡಿಸ್ಮಿಸ್ ಆಯ್ತು ಆರ್ಸಿಬಿಗೆ ಅಂತಾನೆ ಹೇಳ್ತೀನಿ. ಇನ್ನು ಪಡಿಕಲ್ ಅವರು ಕೂಡ ಯಾವುದೇ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಆಡಿದಂತೆ 8 ಬಾಲ್ಗಳಲ್ಲಿ 1 ರನ್ ಕಲೆಯಕ್ಕೆ ಮುಖೇಶ್ ಕುಮಾರ್ ಅವರಿಗೆ ಔಟ್ ಆದ್ರು. ಇನ್ನು ನಾಯಕ ರಜತ್ ಪಟಿದಾರ್ ಕೂಡ ಅಷ್ಟೇನು ಚೆನ್ನಾಗಿ ಆಡಿಲ್ಲ. ಆಡಿದಂತೆ 23 ಬಾಲ್ಗಳಲ್ಲಿ 25 ರನ್ ಕಲೆಯಕ್ಕೆ ಕುಲ್ದೀಪ್ ಯಾದವ್ ಅವರಿಗೆ ಔಟ್ ಆದ್ರು. ಇನ್ನು ಲಿಯಾಮ್ ಲಿವಿಂಗ್ಸ್ಟನ್ ಅವರು ಆಡಿದಂತ 6 ಬಾಲ್ಗಳಲ್ಲಿ 4 ರನ್ ಕಲೆಯಕ್ಕೆ ಮೋಹಿತ್ ಶರ್ಮಾ ಅವರಿಗೆ ಔಟ್ ಆದ್ರು. ಜಿತೇಶ್ ಶರ್ಮಾ ಅವರು ಆಡಿದಂತ 11 ಬಾಲ್ಗಳಲ್ಲಿ 3 ರನ್ ಕಲೆಯಕ್ಕೆ ಕುಲ್ದೀಪ್ ಯಾದವ್ ಅವರಿಗೆ ಔಟ್ ಆದ್ರು. ಇನ್ನು ಕುರ್ನಾಲ್ ಪಾಂಡೆ ಅವರು ಆಡಿದಂತ 18 ಬಾಲ್ಗಳಲ್ಲಿ 18 ರನ್ ಕಲೆಯಕ್ಕೆ ನಿಗಮ್ ಅವರಿಗೆ ಔಟ್ ಆದ್ರು. ಇನ್ನು ಲಾಸ್ಟ್ ಮಿನಿಟ್ ನಲ್ಲಿ ಬಂದ ಟೀಮ್ ಡೇವಿಡ್ ಅವರು ಸ್ವಲ್ಪ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ತೀನಿ. ಆಡಿದಂತ 20 ಬಾಲ್ಗಳಲ್ಲಿ 37 ರನ್ ಕಲೆಯಕ್ಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಇನ್ನು ಭುವನೇಶ್ವರ್ ಕುಮಾರ್ ಅವರು ಕೂಡ ಆಡಿದಂತ 4 ಬಾಲ್ಗಳಲ್ಲಿ 1 ರನ್ ಕಲೆಯಕ್ಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಇನ್ನು ಡಿಸಿ ಕಡೆ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು ಬೌಲಿಂಗ್ ನಲ್ಲಿ. ಕುಲ್ದೀಪ್ ಯಾದವ್ ಅವರು 2 ವಿಕೆಟ್ ತೆಗೆದ್ರು. ಮುಖೇಶ್ ಕುಮಾರ್ ಅವರು 1 ವಿಕೆಟ್ ತೆಗೆದ್ರು. ಇನ್ನು ನಿಗಮ್ ಅವರು 2 ವಿಕೆಟ್ ತೆಗೆದ್ರು. ಡಿಸಿ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬೌಲಿಂಗ್ ನಲ್ಲಿ ಬಂದಿದೆ ಅಂತ ಹೇಳಿದ್ರೆ ಕುಲ್ದೀಪ್ ಯಾದವ್ ಅವರು 2 ವಿಕೆಟ್, ನಿಗಮ್ ಅವರು 2 ವಿಕೆಟ್ ಹಾಗೂ ಮುಖೇಶ್ ಕುಮಾರ್ ಅವರು 1 ವಿಕೆಟ್. ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತು ಮೊದಲ ಇನ್ನಿಂಗ್ಸ್ ನಲ್ಲಿ ಡಿಸಿ. ಆರ್ಸಿಬಿ 20 ಓವರ್ಗಳಲ್ಲಿ 163 ರನ್ ಕಲೆಯಕ್ಕೆ 7 ವಿಕೆಟ್ ಕಳೆದುಕೊಂಡಿತ್ತು. ಇಷ್ಟು ಲೋವರ್ ಸ್ಕೋರ್ ನ ಕಲೆ ಹಾಕುವುದಕ್ಕೆ ಫಿಲಿಪ್ ಸಾರ್ಟ್ ಅವರ ರನ್ಔಟೇ ಕಾರಣ. ಈ ರನ್ಔಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಆರ್ಸಿಬಿ 200 ದಾಟ್ತಿತ್ತು ರನ್. ಇದೊಂದು ಕಾರಣವಾಗಿತ್ತು ಆರ್ಸಿಬಿ 200 ದಾಟಲು. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಪ್ಪದೇ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.